ಹಲೋ ಗೈಸ್, ಎಲ್ರಿಗೂ ನನ್ನ ಮಿನಿ ವ್ಲಾಗ್ ಡೇ 7 ಪಾರ್ಟ್ 2ಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ಬೆಳಗ್ಗೆ 5 ಗಂಟೆಗೆ ಎದ್ದು ಅಭಿಷೇಕಕ್ಕೆ ಬರ್ಸಿದ್ವಿ ಅಂತ ಎಲ್ಲರೂ ಈ ಥರ ರೆಡಿಯಾಗಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ. ಫೋನ್ಸ್ ಎಲ್ಲ ಏನೂ ಅಲೋವ್ ಇಲ್ಲ ಅಂತ ಫೋನ್ಸ್ನೆಲ್ಲ ರೂಮಲ್ಲೇ ಇಟ್ಬಿಟ್ಟು ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಆಮೇಲೆ ದೇವ್ರ ದರ್ಶನ ಎಲ್ಲ ಮುಗ್ದಾದ್ಮೇಲೆ ಅಲ್ಲಿ ನಾಗರಕಟ್ಟೆಗೆ ಪೂಜೆ ಮಾಡಿಕೊಂಡು ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡು ಆಮೇಲೆ ನಾನು, ನಮ್ಮ ಮಮ್ಮಿ, ನಮ್ಮ ಆಂಟಿ ಎಲ್ಲ ಹೋಗಿ ಕಾಫಿ ಕುಡಿದ್ವಿ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲರೂ ಈ ಥರ ರೆಡಿಯಾಗಿ ಹೊರಟಿದ್ದೆ ಶಾಪಿಂಗ್ ಅಂತ ಹೋಗ್ಬೇಕಾದ್ರೆ ಅಲ್ಲಿ ಮಂಕಿ ಇತ್ತು ಅಂತ ನನ್ನ ತಮ್ಮಂಗೆ ಥರ ಹೇಳಿದೆ. ಇಲ್ಲೊಂದು ಕೋತಿ ಐತಲ್ಲ ಅಲ್ಲಿ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ರೆ ಇವಳು ಆ ಶಾಪಲ್ಲಿರೋ ಗಾಗಲ್ಸ್ನ ತೊಗೊಂಡು ಈ ಥರ ಪೋಸ್ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಇದ್ಲು ಗೈಸ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ. ಆಮೇಲೆ ಅಲ್ಲೇ ಟೆಂಪಲ್ ಮುಂದೆ ನನ್ನ ಫೇವ್ರೆಟ್ ಮಾವಿನಕಾಯಿ ಇತ್ತು ಅಂತ ತಿನ್ಕೊಂಡು ಟೆಂಪಲ್ಗೆಲ್ಲ ಎಲ್ಲರೂ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ರೂಮಿಂದ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ನಡ್ಕೊಂಡು ಹೋಗಿದ್ದೆ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ಅಲ್ಲೇ ಮಜ್ಜಿಗೆ ಮಾಡ್ತಾಯಿದ್ರು. ಮಜ್ಜಿಗೆ ಕುಡ್ಕೊಂಡು ಎಲ್ಲರೂ ಬಸ್ ಬಂದಿದ ತಕ್ಷಣ ಬ್ಯಾಂಗ್ಳೂರು ಬಸ್ ಹತ್ಕೊಂಡು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಬ್ಯಾಂಗ್ಳೂರು ಕಡೆಗೆ. ಹಂಗೆ ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ಕೊಟ್ಟರು. ಟೀ ಕುಡ್ಕೊಂಡು ನೋಡಿದ್ರೆ ಬಸ್ಸಲ್ಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಒಳ್ಳೆ ನಿದ್ದೆ ಮಾಡಿದ್ದಾದ್ಮೇಲೆ ನಾವಿಬ್ರು ಈ ಥರ ಪೋಸ್ ಕೊಡ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಮೆಜೆಸ್ಟಿಕ್ ಸ್ಟಾಪ್ ಬಂತು ಅಂತ ನಾವೆಲ್ಲರೂ ಬಸ್ ಇಳ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ನೆಕ್ಸ್ಟು ನಾವು ಆಟೋ ಹೊಡ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು ಅಂತ ಹೇಳ್ತಾ ನಾವಿಬ್ರು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೆಯ್ಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಅಷ್ಟೇ.